ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರು ಇವತ್ತು ಗುಜರಾತ್ ವಿರುದ್ಧ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನರೇಂದ್ರ ಮೋದಿ ಕ್ರೀಡಾಂಗಣವು ಕ್ರಿಕೆಟ್ ಪ್ರೇಮಿಗಳಿಗೆ ನಿಜವಾದ ಹಬ್ಬವಾಯಿತು. ಗುಜರಾತ್ ಟೈಟಾನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಈ ರೋಚಕ ಪಂದ್ಯದಲ್ಲಿ ಪ್ರೇಕ್ಷಕರು ಅಚ್ಚರಿ ಮತ್ತು ಆನಂದದ ಕ್ಷಣಗಳನ್ನು ಅನುಭವಿಸಿದರು. ಆದರೆ ಈ ಎಲ್ಲದರ ಕೇಂದ್ರಬಿಂದು ಶ್ರೇಯಸ್ ಅಯ್ಯರ್ ಅವರ ಅಪ್ರತಿಮ ಇನ್ನಿಂಗ್ಸು. ಟಾಸ್ ಗೆದ್ದ ಗುಜರಾತ್ ಟೈಟಾನ್ಸ್ ಬೌಲಿಂಗ್ ಆಯ್ದುಕೊಂಡರು. ಪಂಜಾಬ್ ಕಿಂಗ್ಸ್ ಆರಂಭಿಕ ಆಟಗಾರ ಪ್ರಿಯಾಂಶ್ ಆರ್ಯನ ಆಘಾತಕಾರಿ ಆಟದಿಂದಲೇ ಪೆಟ್ಟುಗೋಳಾರಿತು. ಕೇವಲ 23 ಎಸೆತಗಳಲ್ಲಿ 47 ರನ್ ಕಲೆ ಹಾಕಿದ ಅವರು ತಂಡಕ್ಕೆ ಭರ್ಜರಿ ಆರಂಭ ನೀಡಿದರು. ತಂಡದ ಒಡತಿ ಪ್ರೀತಿ ಜಿಂಟಾ ಅಯ್ಯರ್ ಅವರ ಬ್ಯಾಟಿಂಗ್ ನೋಡುವ ನಿರೀಕ್ಷೆಯಲ್ಲಿ ಕುಳಿತಿದ್ದರು. ಅವರ 26 ಕೋಟಿ ಹೂಡಿಕೆಗೆ ಸರಿಯಾದ ಪ್ರತಿಫಲ ಸಿಗುತ್ತದೆಯೇ? ಈ ಪ್ರಶ್ನೆಗೆ ಶ್ರೇಯಸ್ ತಮ್ಮ ಬ್ಯಾಟ್ನಿಂದಲೇ ಉತ್ತರ ನೀಡಿದರು. ಮೈದಾನಕ್ಕೆ ಬಂದ ತಕ್ಷಣವೇ ಗುಜರಾತ್ ಬೌಲರ್ಗಳ ಕನಸನ್ನೇ ಭಗ್ನಗೊಳಿಸುತ್ತಾ 6 ಬೌಂಡರಿಗಳಿಂದ ಅಯ್ಯರ್ ತಮ್ಮ ಅರ್ಧಶತಕವನ್ನು ಕೇವಲ 27 ಎಸೆತಗಳಲ್ಲಿ ಪೂರೈಸಿದರು. ಆದರೆ ಅವರು ಅಲ್ಲಿ ನಿಲ್ಲಲಿಲ್ಲ. ಮೊದಲು ಮಾರ್ಕಸ್ ಸ್ಟೋಯ್ನಿಸ್ ಜೊತೆ ಶತಕದ ಜೊತೆಯಾಟವಾಡಿದ ಅಯ್ಯರ್ ನಂತರ ಬೌಲರ್ಗಳ ಮೇಲೆ ಆಕ್ರಮಣ ತೀವ್ರಗೊಳಿಸಿದರು. ಮೊಹಮ್ಮದ್ ಸಿರಾಜ್, ರಶೀದ್ ಖಾನ್, ಪ್ರಸಿದ್ಧ ಕೃಷ್ಣ ರಬಾಡ ಯಾರೂ ಅವರಿಂದ ತಪ್ಪಿಸಿಕೊಳ್ಳಲಿಲ್ಲ. ಪ್ರತಿ ಎಸೆತವೂ ಹೊಸ ಉತ್ಸಾಹವನ್ನು ಹುಟ್ಟುಹಾಕಿತು. ಪ್ರೇಕ್ಷಕರು ಆಘಾತದಿಂದ ಅವರ ಆಟವನ್ನು ಕಣ್ತುಂಬಿಕೊಳ್ಳುತ್ತಾ ಶ್ರೇಯಸ್ ಎಂದು ಘೋಷಿಸುತ್ತಿದ್ದರು. ಶ್ರೇಯಸ್ ಅಯ್ಯರ್ ಕೇವಲ 44 ಎಸೆತಗಳಲ್ಲಿ ತಮ್ಮ ಶತಕವನ್ನು ಪೂರೈಸಿ ಐಪಿಎಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದರು. ಹೌದು, ಈ ಬಿರುಗಾಳಿ ಇನ್ನಿಂಗ್ಸ್ ಕೇವಲ ಸೈಕ್ಯವೇ ಅಲ್ಲ, ಕ್ರಿಕೆಟ್ ಪ್ರೇಮಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಮಾದರಿ ಪ್ರದರ್ಶನ. ಅಯ್ಯರ್ ಅವರ ಆಟವನ್ನು ನೋಡಿ ಪ್ರೀತಿ ಜಿಂಟಾ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಪ್ರತಿ ಸಿಕ್ಸರ್, ಪ್ರತಿ ಬೌಂಡರಿಗೂ ಅವರು ಕುಣಿದು ಚಪ್ಪಾಳೆ ತಟ್ಟಿ ಸಂತೋಷಪಟ್ಟರು. ಅಯ್ಯರ್ ಅವರ ಅದ್ಭುತ ಬ್ಯಾಟಿಂಗ್ ಕಂಡು 26 ಕೋಟಿಯ ಹೂಡಿಕೆಯು ಅವರ ಪಾಲಿಗೆ ಸಂಪೂರ್ಣ ನ್ಯಾಯೋಚಿತವಾಯಿತು ಎಂಬ ಖುಷಿ ಅವರ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಅಯ್ಯರ್ ಅವರ ಶತಕದ ಬಲದಿಂದ ಪಂಜಾಬ್ ತಂಡ 200 ರನ್ ದಾಟುವಲ್ಲಿ ಯಶಸ್ವಿಯಾಯಿತು. ಇದು ಗುಜರಾತ್ ಟೈಟಾನ್ಸ್ಗಾಗಿ ಬೆಟ್ಟದಷ್ಟು ಗುರಿಯಾಗಿತ್ತು. ಈ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಮಾತ್ರವಲ್ಲ, ಪಂಜಾಬ್ಗೂ ಐಪಿಎಲ್ನಲ್ಲಿ ಹೊಸ ಆತ್ಮವಿಶ್ವಾಸ ಸಿಕ್ಕಂತಾಯಿತು. ಶ್ರೇಯಸ್ ಅಯ್ಯರ್ ಅವರ ಈ ಶತಕ ನಿಮಗೆ ಹೇಗಿದೆ? ಅವರ ಬ್ಯಾಟಿಂಗ್ ನೋಡಲು ಇಷ್ಟವಾಯಿತು? ಕಾಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.